ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಲಾಕ್ಟೆಕ್ ಕಡೆಯಿಂದ. ಇವತ್ತಿನ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, ನನ್ನ ಚಾನಲ್ನಲ್ಲಿ 1.5K ಸಬ್ಸ್ಕ್ರೈಬರ್ ರೀಚ್ ಆಗಿದೆ. ಇದೆಲ್ಲ ನಿಮ್ಮಿಂದನೇ, ನಿಮ್ಮ ಒಂದು ಸಪೋರ್ಟೇ ಈ ಒಂದು 1.5K ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಮೂಲ ಕಾರಣ. ನಾನು 1,000 ಸಬ್ಸ್ಕ್ರೈಬರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಸುಮಾರು 2 ರಿಂದ 3 ವರ್ಷ ತಗೊಂಡೆ. ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದ ಕಾರಣ ಯಾವಾಗ ತಿಂಗಳಿಗೆ ಒಂದು ಸಲ ಮಾಡೋದು, ಆಮೇಲೆ 6 ತಿಂಗಳು ಗ್ಯಾಪ್ ಬಿಡೋದು, ಈ ಥರ ಮಾಡ್ತಾಯಿದ್ದೆ. ಕೆಲವೊಂದು ಕಾರಣಗಳಿಂದ ಅಥವಾ ಕೆಲಸದಿಂದ ಯೂಟ್ಯೂಬ್ ಕಡೆ ಅಷ್ಟೊಂದು ಗಮನ ಆಗಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. 1.5K ಒಂದು ಸಬ್ಸ್ಕ್ರೈಬರ್ ಏನಿದೆ, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ 2 ರಿಂದ 2.5 ವರ್ಷ ತಗೊಂಡೆ. ಬಟ್ ಈ ಒಂದು 500 ಸಬ್ಸ್ಕ್ರೈಬರ್ನ ಮಾಡೋದಕ್ಕೆ ತುಂಬ ಕಡಿಮೆ ದಿನಗಳಲ್ಲಿ ಒಂದು 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ನಿಮ್ಮಿಂದನೇ. ನೀವು ಇಲ್ಲಾಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ. ನನ್ನ ಒಂದು ಚಾನಲ್ನಲ್ಲಿ ಲಾಗ್ಸ್ ಮತ್ತು ನಮ್ಮ ಮನೆಯ ವಿಚಾರಗಳು ಅವು ಇವನ್ನ ಶೇರ್ ಮಾಡ್ಕೊತೀನಿ. ನಿಮಗೆಲ್ಲ ಎಂಟರ್ಟೈನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಆಗಿರುತ್ತೆ. ಹಾಗೆ ವೀಡಿಯೋಗಳನ್ನ ಮಾಡ್ತೀವಿ. ಇನ್ನೂ ಹೆಚ್ಚು ನಿಮ್ಮ ಒಂದು ಸಪೋರ್ಟ್ ನನ್ನೇ ಒಂದು ಕಾರ್ತಿಕ್ ಲಾಕ್ಟೆಕ್ ಚಾನಲ್ಗೆ ತುಂಬಾ ಅವಶ್ಯಕತೆ ಇದೆ. ಯಾರೆಲ್ಲ ನಮ್ಮ ಒಂದು ಚಾನಲ್ನ ಫಸ್ಟಿಂದ ನೋಡ್ತಾ ಇದ್ದಾರೋ ಅವರೆಲ್ಲ ಲೈಕ್ಸ್ಗಳನ್ನ ದಯವಿಟ್ಟು ಲೈಕ್ ಮಾಡಿ. ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ತಪ್ಪುಗಳಿದ್ದರೆ ತಿಳಿಸಿ, ತಿದ್ದುಕೊತೀನಿ. ಈಗ ಪರವಾಗಿಲ್ಲ, ಒಂದು ಮಟ್ಟಿಗೆ ಚಾನಲ್ ಹೋಗ್ತಾ ಇದೆ. ಯಾಕಂದರೆ ಈಗ ಒಂದು 3 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಸಂದರ್ಭ ಬರಲಿ, ಏನೇ ಆಗಿರಲಿ, ಸೊ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಯಾರಾದರೂ ಹೊಸದಾಗಿ ಏನಾದರೂ ಯೂಟ್ಯೂಬ್ ಮಾಡಬೇಕಂತಿದ್ರೆ ಅಂಥವ್ರಿಗೂ ಸಹ ಒಂದು ಸಲಹೆ ಕೊಡ್ತೀನಿ. ಯೂಟ್ಯೂಬ್ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಇರಬೇಕು, ಅಪ್ಲೋಡ್ ಮಾಡ್ತಾ ಇರಬೇಕು. ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಒನ್ ಡೇ ಟೈಮ್ ಅಪ್ಲೋಡ್ ಮಾಡಿ. ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ವೀಡಿಯೋ ಅದು ಅಪ್ಲೋಡ್ ಮಾಡಿ. ಸಕ್ಸಸ್ ಸಿಗುತ್ತೆ. ಈಗೇನಿದ್ರು ನನಗೆ ವಾಚ್ ಟೈಮ್ ಬೇಕಿದೆ. ಇದೆಲ್ಲ ಗೊತ್ತೇ ಇದೆ ತುಂಬ ಜನಗಳಿಗೆ. ಒಂದು ಯೂಟ್ಯೂಬ್ನ ಒಂದು ರೂಲ್ಸ್ ಏನಿದೆ ಅಂತ, ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 1K ಸಬ್ಸ್ಕ್ರೈಬರ್ಸ್ ಅದು ಕಂಪ್ಲೀಟ್ ಆಯಿತು ನಂದು. ಮತ್ತು 4000 ವಾಚ್ ಟೈಮ್ಸ್. 4000 ವಾಚ್ ಟೈಮ್ಸ್ ಅಂದರೆ ಯಾವಾಗಲೂ ಒಂದು ಸಲ ಕಂಪ್ಲೀಟ್ ಆಗಿತ್ತು. ಕೆಲವೊಂದು ಕಾರಣಗಳಿಂದ ಆ ಒಂದು ವೀಡಿಯೋಗೆ ಒಂದು ಕಾಪಿರೈಟ್ ಬಂದು ಡಿಲೀಟ್ ಆಗೋಯಿತು. ಸೊ ಆವಾಗ ಸ್ವಲ್ಪ ಬಿಟ್ಬಿಟ್ಟೆ ನಾನು ಯೂಟ್ಯೂಬ್, ಸ್ವಲ್ಪ ಬೇಜಾರಾಗಿ. ಬಟ್ ಇವಾಗ ತಿರುಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಒಂದು 4000 ವಾಚ್ ಟೈಮ್ ಬೇಕು ನನಗೆ. ಸಪೋರ್ಟ್ ಮಾಡಿ. ಮತ್ತು ಒಂದು 1.5K ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಿಮ್ಮಿಂದನೇ. ನೀವೇ ಅದಕ್ಕೆ ಕಾರಣ. ಅದಕ್ಕೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ತುಂಬಾ ಅವಶ್ಯಕತೆ ಇದೆ ನಿಮ್ಮ ಒಂದು ಸಪೋರ್ಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಇಷ್ಟೇ ನಾನು ಹೇಳ್ಬೇಕು ಅಂದ್ಕೊಂಡಿದ್ದು. ನನ್ನ ಒಂದು 1.5K ಸಬ್ಸ್ಕ್ರೈಬರ್ನ ನಾನು ನಿಮಗೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಮಾಡ್ಕೊಂಡೆ. ನಾವೇನಾದರೂ ಒಂದು ಮಾಡಬೇಕಂದ್ರೆ, ಏನಾದರೂ ಒಂದು ಸಕ್ಸಸ್ ಆಗಬೇಕು, ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು. ಫಲ ಅನ್ನೋದು ಸಿಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಈಗಲೇ ಸಿಗುತ್ತೆ, ನಾಳೆನೇ ಸಿಗುತ್ತೆ, ಒಂದು ವರ್ಷಕ್ಕೆ ಸಿಗುತ್ತೆ ಅಂತ. ನಾವು ಕೆಲಸ ಮಾಡ್ತಾ ಇರಬೇಕು. ಫಲ ಸಿಗಬೇಕಾದ್ರೆ ಖಂಡಿತ ಸಿಗುತ್ತೆ. ನಮ್ಮ ಒಂದು ಪರಿಶ್ರಮ ಇದ್ದರೆ ಫಲ ಸಿಗುತ್ತೆ. ನನಗೂ ಸೇರಿಸಿ ನೀವು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅಥವಾ ಬೇರೆ ಇನ್ನೇನಾದರೂ ಕೆಲಸ ಆಗಲಿ, ಅದನ್ನು ಸಕ್ಸಸ್ ಕಾಣಬೇಕಂತ ಇರೋರಿಗೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತಾಯಿರಿ, ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿರಿ. ಇನ್ನೊಂದು ಯೂಟ್ಯೂಬ್ ಮಾಡೋರಿಗೆ ಕೆಲಸ ಎಂಟರ್ಟೈನ್ ಆಗಿರಬೇಕು, ಒಳ್ಳೆ ರೀತಿಯಾಗಿರಬೇಕು. ಯಾರ ಮೇಲೂ ಅದು ದುಷ್ಪರಿಣಾಮ ಬೀಳಬಾರ್ದು. ಮತ್ತು ನಾವು ಮಾಡೋ ವೀಡಿಯೋಗಳು ನೋಡಿ ಯಾರು ಹಾಳಾಗಬಾರ್ದು ಅಂಥ ಕಂಟೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕಂಟೆಂಟ್, ತುಂಬ ಕಂಟೆಂಟ್ಗಳಿವೆ, ಮಿಕ್ಸ್ಡ್ ಕಂಟೆಂಟ್ ಇದೆ, ಯಾವ್ಯಾವ ಇವೆ, ಎಲ್ಲ ಮಾಡಿ. ಬಟ್ ಯಾರೇ ಆಗಲಿ ಅಥವಾ ಯಾರಿಗೇ ಆಗಲಿ ನಮ್ಮ ಮಾಡುವಂಥ ಒಂದು ವೀಡಿಯೋಸ್ ದುಷ್ಪರಿಣಾಮ ಬೀಳಬಾರ್ದು. ನಮ್ಮಿಂದ ಅವರು ತಪ್ಪು ಹೆಜ್ಜೆ ಹಾಕಬಾರ್ದು. ಅಂಥ ವೀಡಿಯೋಗಳನ್ನ ಮಾಡಿ. ಎಂಟರ್ಟೈನ್ ಆಗಿರಬೇಕು. ನಾನು ಮಾಡೋ ಎಲ್ಲ ವೀಡಿಯೋಗಳು ಜನಗಳಿಗೆ ಎಂಟರ್ಟೈನ್ ಆಗೇ ಇರುತ್ತೆ. ಅದರ ಹೊರತು ನಾನೇನು ಮಾಡೋದಿಲ್ಲ. ಅಂದರೆ ಜನಗಳಿಗೆ ಮಿಸ್ಲೀಡ್ ಆಗೋ ಥರ ಯಾವ ವೀಡಿಯೋಗಳನ್ನ ನಾನು ಮಾಡೋದಿಲ್ಲ. ಒಳ್ಳೆ ರೀತಿಯಲ್ಲೇ ವೀಡಿಯೋ ಮಾಡ್ತೀನಿ. ಏನಾದರೂ
ಕೆಟ್ಟ ಥರ ಇದೆ ಅಂದರೆ ಅದನ್ನ ಮಾಡೋಕ್ಕೆ ಹೋಗೋದೇ ಇಲ್ಲ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಮಾಡುವ ಉದ್ದೇಶ. ನಾನೇ ಬೇರೆ ಯಾರಾದರೂ ಯೂಟ್ಯೂಬ್ ಮಾಡ್ತಾಯಿದ್ರೆ ನಾನೇ ಇಷ್ಟು ಮಾಡಿದ್ದೀನಿ. ಬೇಸಿಕಲಿ ನಾನು ತುಂಬ ಸೋಂಬೇರಿ, ನಾನೇ ಇಷ್ಟು ಮಾಡಿದ್ದೀನಿ, ನೀವು ಮಾಡೋಕ್ಕಾಗಲ್ವಾ? ಮಾಡಿ, ಖಂಡಿತ ಸಕ್ಸಸ್ ಸಿಗುತ್ತೆ ಒಂದಿನ. ಮತ್ತು ನನಗೆ ಈ ವಿಡಿಯೋ ನೋಡಿದವರೆಲ್ಲನೂ ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಮತ್ತು ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಆವಾಗ ನಮ್ಮ ಒಂದು ವಿಡಿಯೋ ರ್ಯಾಂಕಲ್ಲಿ ಹೋಗುತ್ತೆ. ಸೊ ಇಷ್ಟು ಫ್ರೆಂಡ್ಸ್.